ಹಲೋ, ಈಗ ಬರೋಣ ಕಟಕ ಲಗ್ನದ ಪ್ರಾರಬ್ಧ ಕರ್ಮಕ್ಕೆ. ಕಟಕ ಲಗ್ನದ ಒಂದು ಜಾತಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಓಕೆ, ಅಲ್ಲಿ ಕಟಕ ಲಗ್ನದಲ್ಲೇ ಗುರು ಇದ್ದಾನೆ. ಹಾಗೆ ಅಕ್ಟೋಬರ್ 15, 1931 ಜನಿಸಿದಂಥ ವ್ಯಕ್ತಿಗಳು. ಈ ಕಟಕ ಲಗ್ನಕ್ಕೆ ಒಳ್ಳೆಯ ಉದಾಹರಣೆ ಏನಂದರೆ ಶ್ರೀರಾಮನ ಜಾತಕ. ಶ್ರೀರಾಮನ ಜಾತಕವನ್ನು ನೋಡಿದಲ್ಲಿ ನಿಮಗೆ ಕಟಕ ಲಗ್ನ ಅಂದರೆ ಏನು ಅಂತ ಅರ್ಥ ಆಗ್ತದೆ. ನೋಡಿ, ಶ್ರೀರಾಮನು ತನ್ನ ಶತ್ರುವಾದ ಕುಂಭಕರ್ಣ, ರಾವಣ ಕುಂಭಕರ್ಣರಿಗೂ ಕೂಡ ಕೊಟ್ಟು ನಿಂದನೆಯನ್ನು ಮಾಡಿದವನಲ್ಲ, ಕೆಟ್ಟ ಶಬ್ದವನ್ನು ಉಪಯೋಗಿಸಿದವನಲ್ಲ. ಇದು ನಿಜವಾದ ಕಟಕ ಲಗ್ನದು. ಕಟಕ ಲಗ್ನಕ್ಕೆ ಕಾರಣ ಏನು ಅಂದರೆ 12ನೇ ಮನೆ ಪ್ರಾರಬ್ಧ. ನಿಮ್ಮ ಪ್ರಾರಬ್ಧ ಕರ್ಮವನ್ನು ನಾವು ಅಳೆಯುವುದೇ 12ನೇ ಮನೆಯಿಂದ. ಮೇಷ ಲಗ್ನಕ್ಕೆ 12ನೇ ಮನೆ ಮೀನ ಬರ್ತದೆ. ಮೀನ ಗುರು, ಗುರು ಅಂದರೆ ಟೀಚರ್. ಅದೇ ರೀತಿ ವೃಷಭದ ಲಗ್ನದವರಿಗೆ ಮೇಷ ಲಗ್ನ ಬರ್ತದೆ. ಮೇಷ ಲಗ್ನ ಅಧಿಪತಿ ಕುಜ. ಕುಜ ಅಂದರೆ ಕೋಪ, ಕುಜ ಅಂದರೆ ಸಿಬ್ಲಿಂಗ್ಸ್. ಓಕೆ, ಸೊ ಅಹಂಕಾರ, ಇದೆಲ್ಲ ಆಟೋಮೆಟಿಕ್ ಬರಲೇಬೇಕು. ಆಯಿತಾ? ಆಮೇಲೆ ಮಿಥುನ ಲಗ್ನ ಅಂದರೆ ವೃಷಭ ರಾಶಿ, ಅಹಂ, ಎಲ್ಲ ನಾನೇ ಮಾಡಿದ್ದು, ಎಲ್ಲ ನಾನೇ ಮಾಡಿದ್ದು. ಕಾರಣ ಶುಕ್ರ ಒಂದು ರೀತಿಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸುವವನು. 2ನೇ ಮನೆ ಊಟಕ್ಕೆ, ಊಟ ಮಾಡುವುದಕ್ಕೆ, ಊಟ ತಿನ್ನಲಿಕ್ಕೆ, ಊಟ ಮಾಡುವುದಕ್ಕೆ, ಹಾಗೂ ಮಾತಿಗೆ, ಎಲ್ಲ ನಾವೇ ಮಾಡಿದ್ದು ಅಂತ. ಅದೇ ರೀತಿ ಕಟಕ ಲಗ್ನಕ್ಕೆ ಮಿಥುನ ಲಗ್ನದ ಅಧಿಪತಿ ಬುಧ, ಕಮ್ಯುನಿಕೇಷನ್. ಓಕೆ, ಕಮ್ಯುನಿಕೇಷನ್ ಅಂದರೆ ಏನು? ಕಟಕ ಲಗ್ನದವರಲ್ಲಿ ಒಂದು ಕೆಟ್ಟ ಗುಣ ಉಂಟು. ಏನಂದರೆ ಮಧ್ಯದಲ್ಲೇ ಕಟ್ ಮಾಡೋದು. ನಿಮ್ಮ ಮಾತನ್ನು ಅವರು ಪೂರ ಕೇಳುವುದಿಲ್ಲ. ನೋಡಿ, ಹೌದಲ್ಲ? ನೋಡಿ, ಅದರಲ್ಲಿ ಕಟು ನಿಂದನೆಯನ್ನು ಮಾಡ್ತಾರೆ, ಬೇರೆಯವರನ್ನ ಪಾಸ್ ಮಾಡೋದು, ನಮ್ಮಲ್ಲಿ ಪಾಸ್ ಮಾಡೋದು. ಆದರೆ ಶ್ರೀರಾಮನ ಜಾತಕದಲ್ಲಿ ನೋಡಿದರೆ ಶ್ರೀರಾಮನು ತನ್ನ ಸಿಬ್ಲಿಂಗ್ಸ್ಗಳನ್ನು ಕೂಡ ಎತ್ತಿ ಹಿಡಿದಿದ್ದಾನೆ. ಅವರಿಗೆಲ್ಲ ಒಂದು ಒಳ್ಳೆಯ ರೀತಿಯ ಮರ್ಯಾದೆಯನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಎತ್ತಿದ್ದಾನೆ. ಅಂದರೆ ಸಿಬ್ಲಿಂಗ್ಸ್ 3ನೇ ಮನೆ ಕಾಲಪುರುಷ, ಮಿಥುನ ರಾಶಿ 3ನೇ ಮನೆ ಕಾಲಪುರುಷ, 3ನೇ ಮನೆ, 3ನೇ ಮನೆ ಕಮ್ಯುನಿಕೇಷನ್ ಮನೆ, 3ನೇ ಮನೆ ಸಿಬ್ಲಿಂಗ್ಸಿನ ಮನೆ, 3ನೇ ಮನೆ ಧೈರ್ಯದ ಮನೆ ಕೂಡ. ಸೊ ಶ್ರೀರಾಮನಿಗೂ ಕೂಡ ಉತ್ತಮ ಧೈರ್ಯ ಉಂಟು. ಅದರಿಂದಾಗಿ ತಾನೇ ಎಲ್ಲ ರಾವಣ ಸೇನೆಯನ್ನು ಧ್ವಂಸ ಮಾಡಿಬಿಟ್ಟ. ಇದು ಏನು ಮಾಡಬೇಕಂತ ಕಟಕ ಲಗ್ನದವರು ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ, ಕಡಿಮೆ ಮಾತನಾಡಿ, ಅದು ಬರುವುದಿಲ್ಲ. ಆವಾಗ ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ದರೆ ಅವರಿಗೆ ಸಹಾಯ ಮಾಡಿ ಅವರನ್ನು ಮೇಲಕ್ಕೆತ್ತಿ, ಆವಾಗಲೇ ನಿಮಗೆ ಪ್ರಾರಬ್ಧ ಕರ್ಮದಲ್ಲಿ ಚೀಲ ಖಾಲಿಯಾಗುವುದಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದರೆ ನಿಮ್ಮ ಚೀಲ ಮತ್ತೆ ಭಾರವಾಗಲಿಕ್ಕಿದೆ. ಮತ್ತೆ ಇದೇ 84,000 ವರ್ಷದ ನಂತರ ಬಂದಂಥ ಮನುಷ್ಯ ಜನ್ಮವನ್ನು ಮತ್ತೆ ನೀವು ಎತ್ತಲಿಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ನೋಡಿ, ಈಗ ಹಿಂದಿನ ಜನ್ಮದಲ್ಲಿ ಈಗ ಚಂದ್ರದಶ ಬ್ಯಾಲೆನ್ಸ್ ಎಷ್ಟಿದೆ? 5 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಗರ್ಭಾಂಬುದಿಯಲ್ಲಿ ಒಂದು 9 ತಿಂಗಳು ಹೋಯಿತು. ಅದಕ್ಕಿಂತ ಮುಂಚೆ 4 ವರ್ಷ 3 ತಿಂಗಳು ನೀವು ಚಂದ್ರದಶೆಯಲ್ಲೇ ಇದ್ದಿದ್ದೀರಿ. ಅದನ್ನು ಮತ್ತೆ ಬರುವಾಗ ಚಂದ್ರದಶೆಯನ್ನು ಹೊತ್ಕೊಂಡು ಬಂದಿದ್ದೀರಿ. ಆಯಿತಾ? ಈಗ ಅದನ್ನು ಬಿಟ್ಟು ಸಿಂಹ ಲಗ್ನಕ್ಕೆ ಬರೋಣ. ಸಿಂಹ ಲಗ್ನದವರಿಗೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ ನಮಗೆ ಡೊನಾಲ್ಡ್ ಟ್ರಂಪ್ ಈಸ್ ಅ ಸಿಂಹ ಲಗ್ನದ ಫೆಲೋ. ಸಿಂಹ ಲಗ್ನ ಅಂದರೆ ಸಿಕ್ಕಾಪಟ್ಟೆ ಅಹಂಕಾರ. ಸಿಂಹ ಲಗ್ನ ಅಂದರೆ ಒಂದು ರೀತಿಯಲ್ಲಿ ಹುಚ್ಚರು ಅಂತ. ಟ್ರಂಪನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಟ್ರಂಪ್ ಎಷ್ಟೆಲ್ಲ ಸುಳ್ಳು ಹೇಳ್ತಾ ಬಂದ ಕಾರಣ ಏನು? ಕಟಕ ಲಗ್ನ ಎಮೋಷನಲ್ ಲಗ್ನ. ಕಟಕ ಲಗ್ನ 12ನೇ ಮನೆಯಲ್ಲಿ ಬರುವಂಥದ್ದು. ಅವರು ಕೂಡ ತಮ್ಮ ಹೋಮ್ ಲ್ಯಾಂಡಿಗೆ, ಟ್ರಂಪ್ ಮಾಡಿದ್ದೇನು ತಪ್ಪಲ್ಲ, ತನ್ನ ಮನೆಗೆ. ಯಾಕಂದರೆ 9ನೇ ಮನೆಯಿಂದ 4ನೇ ಮನೆ, ಭಾಗ್ಯದಿಂದ 4ನೇ ಮನೆ ನಿಮ್ಮ 12ನೇ ಮನೆ. 12ನೇ ಮನೆ ನಿಮ್ಮ ಪ್ರಾರಬ್ಧದ್ದು. ಲಗ್ನದಿಂದ 12ನೇ ಮನೆ, ರಾಶಿಯಿಂದ 12ನೇ ಮನೆ, ನವಾಂಶದಿಂದ 12ನೇ ಮನೆ,
ಹಾಗೂ ಆರೂಢ ಲಗ್ನದಿಂದ 12 ಮನೆ ಇದಿಷ್ಟು ತೆಗೆದುಕೊಂಡ್ರೆ ನಿಮಗೆ ಒಟ್ಟಿಗೆ ಪ್ರಾರಬ್ಧ ಕರ್ಮದಲ್ಲಿ ಚೀಲ ಯಾವುದರಿಂದ ಏನು ತುಂಬಿತು ಅಂತ. ಆರೂಢ ಲಗ್ನ ಅಂದರೆ ನಿಮ್ಮ ಲಗ್ನದ ಡೂಪ್ಲಿಕೇಟ್ ಲಗ್ನ, ಎಲ್ ಅಂತ ಬರೆದಿರ್ತಾರೆ. ಓಕೆ, ಈಗೆಲ್ಲ ಸಾಫ್ಟ್ವೇರ್ ಇರೋದ್ರಿಂದ ಭಾಳ ಸುಲಭ. ಇನ್ನು ಚಂದ್ರನಿಂದ 12ನೇ ಮನೆಯಲ್ಲಿ ರಾಹು ಇದ್ದಲ್ಲಿ ನೀವು ಅಮ್ಮನ ಜೊತೆಯಲ್ಲಿ ಬೆಳಿಲಿಕ್ಕಿಲ್ಲ, ಒಂದು ನಾನಿಯೋ ಒಂದು ದಾದಿಯೋ ಜೊತೆಯಲ್ಲಿ ಬೆಳೆದೀರ. ನಮ್ಮ ಸಿದ್ಧಾಂತರಾವ್ ಫೇಮಸ್ ನಮ್ಮ ಚೈಲ್ಡ್ ಆಸ್ಟ್ರಾಲಜರ್, ಈಗ ಪ್ರೀ ಯೂನಿವರ್ಸಿಟಿ 12ನೇ ಕ್ಲಾಸಿಗೆ ಬಂದಿದ್ದಾನೆ. ಇನ್ನು ಕೆಲವೇ 4 ತಿಂಗಳಲ್ಲಿ ಎಕ್ಸಾಮ್ ಆಗ್ತದೆ. ಅವನು ನಿಮಗೆ ಗೊತ್ತಿದ್ದಾಗೆ ಕ್ಯೋಟೋ ಜಪಾನ್ ಹಾಗೂ ಬ್ಯಾಂಕಾಕಿಗೆ 7 ದಿವಸ ಅವನ ರಿಸರ್ಚ್ ವರ್ಕನ್ನು ತೋರಿಸ್ಲಿಕ್ಕೆ ಹೋಗಿದ್ದಾನೆ. ಸೊ ಈ ಜ್ಯೋತಿಷ್ಯ ಕೂಡ ಅವನಿಗೆ ಕರಗತವಾಗಿ ಬಂದಿದೆ. ಕಾರಣ ನಮ್ಮ ಮನೆಯಲ್ಲಿ ನಾನು ಕೂಡ ಜ್ಯೋತಿಷ್ಯಗಾರ. ಅವರ ಮನೆಯಲ್ಲಿ ಅವರ ಅಜ್ಜನ ಅಪ್ಪ ಅಜ್ಜ ಅವರು ಕೂಡ ಸತ್ಯದೇವತೆಯನ್ನು 48 ದಿವಸಗಳ ಕಾಲ ಪೂಜೆ ಮಾಡಿ ಅದನ್ನು ಒಲಿಸಿಕೊಂಡವರು. ಅದು ಆಟೋಮೆಟಿಕ್ ಆಗಿ ಅವರ 7 ಜನ ಗಂಡು ಮಕ್ಕಳಿಗೆ ಬಾರದೆ ಇವನಿಗೆ ಬಂದ್ಬಿಟ್ಟಿದೆ. DNA ಅಂತಾರಲ್ಲ, ಅದು ದಟ್ ಇಸ್ ಕಾಲ್ಡ್ DNA. ಇರಲಿ, ಅವನದ್ದು ಹಾಗೆ, ಅವನು ಹೆಚ್ಚು ಬೆಳೆದದ್ದು ದಾದಿಯ ಜೊತೆಯಲ್ಲಿ. ಅವನಿಗೆ ರಾಹುವಿನ 12ನೇ ಮನೆ, ಚಂದ್ರನಿಂದ 12ನೇ ಮನೆ, ಕುಜ ಶನಿ ಇಬ್ಬರು ಇದ್ದರು. ಸೊ ಅದು ಕೂಡ ಕುಜ ಶನಿ ರಾಹು ಹೊತ್ತ ಶನಿ ಅಂದಿದ್ದೇವೆ. ಸೊ ಅದರಿಂದ ಅವನು ಬೆಳೆದದ್ದು ದಾದಿಯ ಮನೆಯಲ್ಲಿ. ಓಕೆ, ಇನ್ನು ಸಿಂಹ ಲಗ್ನದವರಿಗೆ ಏನು ನಾನು ಹೇಳಿದ ಟ್ರಂಪನ್ನು ಕೊಟ್ಟಿದ್ದೇನೆ. ಸುಳ್ಳೇ ಹೇಳ್ತಾರೆ. ಆಮೇಲೆ ಹೋಮ್ ಲ್ಯಾಂಡಿಗೋಸ್ಕರ ಇಷ್ಟೆಲ್ಲ ಮಾಡಿದ, ಎಲ್ಲರಿಗೂ ತೆರಿಗೆ ಹೆಚ್ಚು ಹಾಕಿದ. ಆದರೆ ಆ ತೆರಿಗೆ ಹೆಚ್ಚು ಹಾಕಿದ್ದು ಏನು ಅಂದರೆ ಅವನಿಗೆ ಎಲ್ಲರೂ ಅಮೇರಿಕಾ ಕಪ್ಪ ಕೊಡಬೇಕು ಅಂತೇಳಿ. ಓಕೆ, ಅದು ಇಲ್ಲಿ ಸಿಂಹ ಲಗ್ನದವರಿಗೂ ಹಾಗೆ ಕಮ್ಯುನಿಕೇಷನಲ್ಲಿ ಹಿಡ್ತಾ ಇಲ್ಲ. ಸೊ ಅವರು ಒಟ್ಟು ರಾಶಿ ಈಗ ಆಯಿತಾ. ಸೊ ನನಗೂ ಅದು ಅನುಭವ ಒಳ್ಳೆ ಚೆನ್ನಾಗಿ ಆಗಿದೆ ಸಿಂಹ ಲಗ್ನದವ್ರ. ಅವರು ತೋರಿಸ್ಕೊಳ್ಳೋದು ಕನ್ಯಾ ಲಗ್ನ ಅಂತೇಳಿ. ಕನ್ಯಾ ಲಗ್ನ ಸಾಧ್ಯವೇ ಇಲ್ಲ, ಸಿಂಹ ಲಗ್ನವೇ. ಸೊ ತಕ್ಕ ಮರ್ಯಾದೆಯನ್ನು ಕೊಡುವುದಿಲ್ಲ. ಇದೆಲ್ಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಓಕೆ, ಸೊ ನೀವು ನೋಡುವಾಗ ಏನು ಈ ಪ್ರತಿಯೊಂದು 12ನೇ ಮನೆಯನ್ನು ನೋಡ್ಕೊಳ್ಬೇಕು. 12ನೇ ಮನೆ ಯಾವುದು ಬರ್ತದೆ ಅಂಥೇಳಿ. ಈಗ ತುಲಾ ಲಗ್ನಕ್ಕೆ 12, ತುಲಾ ಲಗ್ನದ ನೋಡಿ ಅಹಂಕಾರಿಗಳು, ಕ್ರಿಟಿಸೈಸ್ ಮಾಡುವವರು. 12ನೇ ಮನೆ ಬಿಸ್ನೆಸ್ ಮನೆ ಯಾವುದು ಅವರಿಗೆ ಕನ್ಯಾ ಲಗ್ನದವರು ಕೂಡ ಚಿಕ್ಕಪೇಟೆಯ ಸಣ್ಣ ಗೂಡಿನ ದೊಡ್ಡ ವ್ಯಾಪಾರಿಗಳು. ಅವ್ರ ಹತ್ರ ಕರೋಡು ರೂಪಾಯಿ ಇರುತ್ತದೆ. ಆದರೆ ಅಂಗಡಿ ನೋಡಿದ್ರೆ ಸಣ್ಣ ಗೂಡು ಅಲ್ಲೇ ಮಾಡ್ಕೊಂಡಿರ್ತಾರೆ. ಹಾಗೆ ಚಾಂದ್ನಿ ಚೌಕ್, ಡೆಲ್ಲಿಯ ಚಾಂದ್ನಿ ಚೌಕ್ ಸಣ್ಣ ಗೂಡು. ಓಕೆ, ಚಾಂದ್ನಿ ಚೌಕಿನ ಪರೋಠ ಬ್ಯೂಟಿಫುಲ್. ಓಕೆ, ಅದು ಅಮೃತ್ಸರದಲ್ಲಿ ಅದು ಕುಲ್ಚಾ ಫೇಮಸ್. ಅಮೃತ್ಸರದ ಪರ್ಟಿಕ್ಯುಲರ್ ರೋಡಲ್ಲಿ ಇರುತ್ತೆ. ಇದೆಲ್ಲ ಸಣ್ಣ ಗೂಡಿನ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂತ ಕರೀತೇವೆ ನಾವು. ಕಾರಣ ಏನಂದರೆ ಅವರಿಗೆ ಅದು ಆಟೋಮೆಟಿಕ್ ರಕ್ತದಲ್ಲೇ ಬಂದಿರುತ್ತೆ. ಸೊ ಈ ಕನ್ಯಾ ಲಗ್ನದವರು ಹಾಗೆ. ಮರ್ಕ್ಯುರಿ ಬಿಸ್ನೆಸ್ ಓರಿಯೆಂಟೆಡ್ ಮರ್ಕ್ಯುರಿ. ಓಕೆ, ಸೊ ಪ್ರತಿಯೊಂದಕ್ಕೂ 12ನೇ ಮನೆ. ನೀವೀಗ ತುಲಾ ಲಗ್ನ ತೆಗೆದುಕೊಂಡ್ರೆ 12ನೇ ಮನೆ ಕನ್ಯಾ ಲಗ್ನ. ವೃಶ್ಚಿಕ ಲಗ್ನ ತೆಗೆದುಕೊಂಡ್ರೆ 12ನೇ ಮನೆ ತುಲಾ ರಾಶಿ ಬರ್ತದೆ. ತುಲಾ ರಾಶಿ ಅಧಿಪತಿ ಯಾರು? ಶುಕ್ರ ಯಾರು? ಹೆಂಡತಿ. ಸೊ ವೃಶ್ಚಿಕ ಲಗ್ನದವರು ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದೇ 3ನೇ ಮನೆ, ವೃಶ್ಚಿಕ ಲಗ್ನ 3ನೇ ಮನೆ ಯಾವುದು? 3ನೇ ಮನೆ ಮಕರದಲ್ಲಿ ಮಂಗಲ್ ಉಚ್ಚ. ಆದರೆ ಅದು ಸಿಬ್ಲಿಂಗ್ಸ್ ಮನೆ. ಸೊ ಅವರಿಗೆ ಅದು ಕಾಮತ್ರಿಕೋಣ. 3ನೇ ಮನೆ ಕಾಮತ್ರಿಕೋಣ. ಯಾವುದು? 3, 7, 11 ಎಲ್ಲ ಆ್ಯಕ್ಟಿವೇಟ್ ಆಯಿತು. ಅಂದರೆ ಇವರು ತಮ್ಮ ಸಿಬ್ಲಿಂಗ್ಸನ್ನು ನಿಜವಾದ ಪ್ರಾಕ್ಟಿಕಲ್ ಸಿಸ್ಟರ್ ಆಗಿ ಕನ್ಸಿಡರ್ ಮಾಡುವುದಿಲ್ಲ. ಅವರಿಗೆ ಆಟೋಮೆಟಿಕ್ ಆಗಿ ಸೆಕ್ಸ್ ಉದ್ರೇಕವಾಗಿರುತ್ತೆ, ತಿಳ್ಕೊಳ್ಳಿ. ಸೊ ಬಿ ಕೇರ್ಫುಲ್. ಯಾರೇ ಆಗಲಿ ವೃಶ್ಚಿಕ ಲಗ್ನ 3ನೇ ಮನೆಯಲ್ಲಿ ಮೇಲ್ಫಿಕ್ ಪ್ಲ್ಯಾನೆಟ್ ಇರಬಾರ್ದು. ಕುಜ ಇದ್ದರೆ ಉಚ್ಚ, ರಾಹು ಇದ್ದರೂ ಕೂಡ ಹಾಗೆ. ಓಕೆ, ರಾಹು ಇದ್ದರು, ಕುಜ ಇದ್ದರು, ಶನಿ ಇದ್ದರು, ಇದೆಲ್ಲ ನಿಮಗೆ ಅಡ್ಡ ಹಾದಿಯನ್ನು ಹಿಡಲಿಕ್ಕೆ ಕಾರಣವಾಗ್ತದೆ. ಅದೇ ಮಕರ ಲಗ್ನ ತೆಗೆದುಕೊಂಡ್ರೆ ಏನಾಗ್ತದೆ? ಮಕರ ಲಗ್ನ ತೆಗೆದುಕೊಂಡ್ರೆ
ಧನುರ್ ರಾಶಿ. ನಿನ್ನೆ ಒಬ್ಬರು ಒಂದು ಊಟದ ಮನೆಯಲ್ಲಿ ಸಿಕ್ಕಿದ್ರು, ನೀವು ಮೇಷಲಗ್ನದ ಬಗ್ಗೆ ಬರೆದಿದ್ದೀರಿ, ನನಗೆ ಸರಿ ಅರ್ಥ ಆಗಲಿಲ್ಲ ಅಂತ. ನಾನು ಹೇಳಿದ ಅರ್ಥ ಆಗ್ಲಿಕ್ಕೆ ಏನಿದೆ ಮಾರಾಯರೆ, ನೋಡಿ ನಿಮ್ಮ 12ನೇ ಮನೆಯಲ್ಲಿ ಯಾರಿದ್ದಾರೆ? ಮೀನ ಲಗ್ನವಿದೆ. ಮೀನದ ಅಧಿಪತಿ ಯಾರು? ಗುರು. ಗುರು ಅಂದರೆ ಏನು? ನೀವೇ ದೊಡ್ಡ ಸಂಗತಿ ಅಂತ ತಿಳ್ಕೊಂಡಿದ್ದೀರಿ. ನೀವು ಕುಜ ಅಂದರೆ ಅಹಂಕಾರಿ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತೇಳಿ. ಆದರೆ ನೀವು ಹಿಂದೆ ಮಾಡಿದ್ದು ಅದೇ ತಪ್ಪು. ಗುರುಗಳಿಗೆ ತಕ್ಕ ಸನ್ಮಾನ ಮಾಡಿಲ್ಲ. ಈಗ ಮಾಡಿ. ಗುರು, ಟೀಚರ್, ವಕೀಲ್, ನಿಮ್ಮ ಯಾವುದೋ ಆಚಾರ್ಯರು, ದೇವಸ್ಥಾನದ ಪುರೋಹಿತರು, ಅವರಿಗೆಲ್ಲ ಮರ್ಯಾದೆ ಕೊಡಿ. ಎಲ್ಡರ್ಸ್, ಹಿರಿಯವರಿಗೆ ಮರ್ಯಾದೆ ಕೊಡಿ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಪ್ರಾರಬ್ಧ ಕರ್ಮ ಇಳಿತದೆ, ಕಡಿಮೆ ಆಗ್ತದೆ, ಚೀಲ ಹಗುರವಾಗ್ತದೆ, ಭಾರದ ಚೀಲ ಹಗುರವಾಗ್ತದೆ ಅಂದ್ಕೊಂಡು ಇದು ಭಾಳ ಮತ್ತೆ ನಿಮ್ಮ ವಿಡಿಯೋ ಕೇಳ್ತಿಲ್ಲ, ಆಗಿಲ್ಲ. ನಾನು ಎದುರು ಹಾಕಿದಾಗ ಒಳ್ಳೆ ಚೆನ್ನಾಗಿ ನಾನು ಹೇಗೆ ಮಾತಾಡ್ತೇನೋ ಅದೇ ಥರ ಈಗ ಸರಿ ಆಯಿತು. ಅದೇ ಯಾಕೆ ಸರಿ ಆಯಿತು? ನಾನು ಇದ್ದೆ ಅಂತೇಳಿ ಸರಿ ಆಯಿತಾ ಅಂತ ಕೇಳಿ ಮತ್ತೆ ಬಿಟ್ಟರು. ಆಯಿತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ.